ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಸಂಗೀತ ಶೃಂಗೇರಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬಿಗ್ ಬಾಸ್ ಮುಗಿದ ಮೇಲೆ ಹೊರಗಡೆ ಬಂದ ಮೇಲೆ ಅವರಿಗೆ ಅವರ ಅಭಿಮಾನಿಗಳ ಕ್ರೇಜ್ ಇದೆ, ಇಷ್ಟು ಒಂದು ಜನಗಳನ್ನ ಅವರು ಸಂಪಾದಿಸಿದ್ದಾರೆ ಅಂತ ಅವರಿಗೆ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಗೊತ್ತಾಯಿತು. ಸೊ ಬಿಗ್ ಬಾಸ್ ಒಳಗೆ ಕೂಡ ಇದ್ದಾಗೂ ಅಷ್ಟೇ ಅವರ ಫ್ಯಾನ್ಸ್ ಆಗಿರಲಿ ಎಷ್ಟು ಜನಕ್ಕೆ ಡಿಫೆಂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಬಂದರು ಅವರಿಗೆ. ಸೊ ಹೊರಗಡೆ ಬಂದು ಆದಮೇಲೆ ಈಗ ಪ್ರತಿಯೊಬ್ಬರಿಗೂ ಫ್ಯಾನ್ ಬೇಸ್ ಅನ್ನೋದು ಇದೆ. ಬಟ್ ಇವರ ಫ್ಯಾನ್ ಬೇಸಲ್ಲಿ ಯಾವ್ಯಾವ ಥರ ಆಗಿದೆ, ಏನೇನೆಲ್ಲ ಮಾಡಿದ್ದಾರೆ ಅವರ ಫ್ಯಾನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಸಂಗೀತ ಅವರು ಕೂಡ ಅಷ್ಟೇ ಪ್ರತಿಯೊಂದು ಊರಲ್ಲೂ ಅಂದರೆ ಅವ್ರಿಗೆ ಯಾವ್ಯಾವ ಊರಲ್ಲಿ ಆಗುತ್ತೆ ಸೊ ಆ ಊರಲ್ಲೆಲ್ಲ ಹೋಗ್ಬಿಟ್ಟು ಫ್ಯಾನ್ ಮೀಟ್ ಥರ ಮಾಡಿದರು. ಸೊ ಫಸ್ಟು ಅವರ ಶೃಂಗೇರಿಯಲ್ಲೇ ಅಲ್ಲೇ ಮಾಡಿದರು, ಆಮೇಲೆ ಮೈಸೂರಲ್ಲಿ ಮಾಡಿದ್ರು. ಅದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕೂಡ ಒಂದ್ಸತಿ ಫ್ಯಾನ್ ಮೀಟ್ ಮಾಡಿದರು. ಆದಮೇಲೆ ಹೊಸಪೇಟೆಗೆ ಹೋದಾಗೂ ಎಲ್ಲ ಫ್ಯಾನ್ಸ್ ಎಲ್ಲ ಮೀಟ್ ಆಗಿದ್ದರು ಅಲ್ಲಿ. ಸೊ ಈ ಒಂದು ಜಾಗಗಳಲ್ಲಿ ಮೀಟ್ ಆಗಿರೋದಕ್ಕಿಂತ ಫಸ್ಟ್ ಶೃಂಗೇರಿಯಲ್ಲಿ ಏನು ಮೀಟ್ ಆಗಿದ್ರು ಸೊ ಅಲ್ಲಿ ಅವರು ಒಬ್ಬ ಅಭಿಮಾನಿ, ಅದು ಹುಡುಗಿ ಅಂತೆ. ಸೊ ನಾನು ಕೂಡ ಅವರ ಫೋಟೋಸ್ನೆಲ್ಲ ನೋಡಿದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ರು. ಸೊ ಅವರು ಏನು ಮಾಡಿದ್ದಾರೆ ಅಂತಂದರೆ ಸಂಗೀತ ಶೃಂಗೇರಿಯವ್ರ ಹತ್ರ ಆಟೋಗ್ರಾಫ್ ಹಾಕಿಸ್ಕೊಂಡಿದ್ದಾರೆ. ಸೊ ಆಟೋಗ್ರಾಫ್ ಹಾಕಿಸ್ಕೊಂಡು ಬೆಳಿಗ್ಗೆ ಶೃಂಗೇರಿಯಲ್ಲಿ ಅವರು ಶೃಂಗೇರಿ ಮಠದಲ್ಲಿ ಅವರೆಲ್ಲ ಮೀಟ್ ಮಾಡಿದ್ದು. ಸೊ ಆಟೋಗ್ರಾಫ್ ಎಲ್ಲ ಹಾಕಿಸ್ಕೊಂಡು ಆಲ್ಮೋಸ್ಟ್ ಒಂದು 2 hours ಆದಮೇಲೆ ಒಂದಿಷ್ಟು ಪೋಸ್ಟ್ ಎಲ್ಲ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ದಿನ ಹಿಂದೆ ಮಾತು, ನಾನು ಅವಾಗ ವೀಡಿಯೋ ಮಾಡಿರಲಿಲ್ಲ. ಬಟ್ ಇವಾಗ ಅದು ಇನ್ನೂ ಯಾವ ಲೆವೆಲ್ಗೆ ಹೋಗಿದೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಿರೋದು. ಸೊ 1-2 hour ಆದಮೇಲೆ ಪೋಸ್ಟರ್ಸ್ ಎಲ್ಲ ಬರುತ್ತೆ. ಏನು ಅಂತ ನೋಡೋದಾದರೆ ಆ ಟ್ಯಾಟು ಏನು ಅಂದರೆ ಅವರು ಏನು ಸಿಗ್ನೇಚರ್ ಹಾಕಿದ್ರು ಆಟೋಗ್ರಾಫ್ ಥರ, ಸೊ ಆ ಆಟೋಗ್ರಾಫ್ ಟ್ಯಾಟು ಹಾಕಿಸ್ಕೊಂಡಿದ್ದಾರೆ ಅವರ ಫ್ಯಾನ್. ಸೊ ಏನು ಕೈ ಮೇಲಿತ್ತು ಇದೇ ಕೈ ಮೇಲೆ ಇಲ್ಲಿ ಹಾಕಿದ್ದಾರೆ ಅವರು. ಸೊ ಇಲ್ಲೇ ಅವರು ಆಟೋಗ್ರಾಫ್ ಹಾಕಿಸ್ಕೊಂಡ್ಬಂದಿದ್ರು. ಸೊ ಅದು ಸಿಕ್ಕಾಪಟ್ಟೆ ಅವ್ರಿಗೆಲ್ಲ ಖುಷಿ ಕೊಟ್ಟಿತ್ತು, ಯಾಕಂದರೆ ಅವರು ಕೂಡ ಅದಕ್ಕೆ ಕಮೆಂಟ್ ಮಾಡಿ ಹೇಳಿದರು. ಸೊ ಅಲ್ಲಿ ಜನ ಜಾಸ್ತಿ ಇದ್ದ ಕಾರಣ ನಾನು ಸರಿಯಾಗಿ ಮಾತಾಡಿಸೋಕ್ಕಾಗಲಿಲ್ಲ. ಬಟ್ ಆಟೋಗ್ರಾಫ್ ಕೇಳಿದ್ರಿ, ನಾನು ಕೊಟ್ಬಿಟ್ಟೆ, ನಾನು ಜಾಸ್ತಿ ಗಮನ ಸಹ ಕೊಡಲಿಲ್ಲ ಅದ್ರ ಮೇಲೆ ಅಂತ. ಬಟ್ ಅದಾದಮೇಲೆ ಹಿಂಗೆ ಮನೆಗೆ ಬಂದು ನೋಡಿದ್ಮೇಲೆ ಅವರು ಅದನ್ನೇ ಆಟೋಗ್ರಾಫ್ ಹಾಕಿಸ್ಕೊಂಡಿದ್ದಾರೆ ಅಂತ ನನಗೆ ಐಡಿಯಾ ಕೂಡ ಇರಲಿಲ್ಲ ಅಂತ ಅಲ್ಲಿ ಸಂಗೀತ ಶೃಂಗೇರಿ ಅವರು ಕಮೆಂಟ್ ಮಾಡಿ ಕೂಡ ಹೇಳಿದರು. ಸೊ ಇದು ಅವರಿಗೆ ಫಸ್ಟ್ ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಯಾರೂ ಈ ಥರ ಎಲ್ಲ ಮಾಡಿಸ್ಕೊಂಡಿರಲಿಲ್ಲ. ಆಟೋಗ್ರಾಫ್ ಎಲ್ಲ ಸಿಗ್ನೇಚರ್ದು ಅಂದರೆ ಟ್ಯಾಟು ಎಲ್ಲ ಹಾಕಿಸ್ಕೊಡೋದು ಈ ಬಿಗ್ ಬಾಸ್ ಒಂದು ಫ್ಯಾನ್ ಬೇಸಸ್ಲಿ. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿನಗಳ ಬಳಿಕ ಇನ್ನೊಬ್ಬ ಫ್ಯಾನ್ ಯಾರೋ ಸಂಗೀತ ಅವ್ರನ್ನ ಮೀಟ್ ಆಗಿರ್ತಾರೆ, ಅವರು ಕೂಡ ಹೋಗ್ಬಿಟ್ಟು ಈ ಥರ ಸಂಗೀತ ಶೃಂಗೇರಿ ಅವರ ಆಟೋಗ್ರಾಫ್ನ ಅವರು ಟ್ಯಾಟು ಹಾಕಿಸ್ಕೊಂಡು ಬಂದಿದ್ದರು. ಸೊ ಅದು ಸೇಮ್ ಆಗಿತ್ತು. ಅದಾದಮೇಲೆ 3ನೇವರು ಬರ್ತಾರೆ. ಸೊ ಇವ್ರ ಒಂದಿಷ್ಟು ಮಾತುಗಳು ಕೇಳಿ ನನಗೂ ಕೂಡ ಖುಷಿ ಆಯಿತು. ಅದಕ್ಕೆ ಈ ವಿಡಿಯೋನ ಮಾಡಬೇಕು ಅಂತ ನನಗೆ ಅನಿಸಿತ್ತು ಆ್ಯಕ್ಚುಲಿ. ಸೊ ಇವ್ರು ಯಾರು ಅಂತ ಅಂದರೆ ಸಂಗೀತ ಅವರು ಬ್ಯಾಂಗ್ಳೂರಲ್ಲಿ ಏನು ಫ್ಯಾನ್ ಮೀಟ್ ಮಾಡಿದರು, ಸೊ ಆ ಫ್ಯಾನ್ ಮೀಟಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಅಲ್ಲಿ ಒಂದಿಷ್ಟು ವೀಡಿಯೋಸಲ್ಲಿ ನೋಡಿದ್ರು ಕೂಡ ಅಷ್ಟೇ, ನೀವು ಇಂಟರ್ವ್ಯೂಸಲ್ಲಿ ಅವರು ಮಾತಾಡಿರೋದಿದೆ. ಅವರು ಕ್ಯಾಬ್ ಡ್ರೈವರ್ ಅಂತ. ಸೊ ಲೇಡಿಯಾಗಿ ಕ್ಯಾಬ್ ಡ್ರೈವರಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಕೆಲವೊಂದಿಷ್ಟು ಮಾತುಗಳು ಹೇಳಿದ್ರು. ಅವ್ರಿಗೆ ಯಾವಾಗಲೂ ಇನ್ಸ್ಪಿರೇಷನ್ ಯಾರು ಅಥವಾ ಫೇವ್ರೇಟ್ ಹೀರೋ ಯಾರು, ಫೇವ್ರೇಟ್ ಹೀರೋಯಿನ್ ಯಾರು ಅಂದರೆ ಆವಾಗಿನ ಕಾಲದಲ್ಲಿ ಯಾರಿದ್ರು, ಸೊ ಅವರಿಗೆ ಯಾರು ತುಂಬ ಇನ್ಸ್ಪೈರ್ ಮಾಡಿದರು, ತುಂಬ ದೊಡ್ಡ ವ್ಯಕ್ತಿಗಳ ಹೆಸರು ಅವ್ರು ಹೇಳ್ತಿದ್ರಂತ. ಸೊ ಇವಾಗ ಯಾವುದೇ ಫಿಲಮ್ ನೋಡಲಿಲ್ಲಂಗೆ ಯಾವುದೇ ಸೀರಿಯಲ್ಸು ಅವರು ನೋಡಲ್ವಂತೆ. ಬಟ್ ಬಿಗ್ ಬಾಸಿಂದ ಸಂಗೀತ ಶೃಂಗೇರಿ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಮೇಲೆ ತುಂಬಾ ಖುಷಿಯಾಗಿ ಇವಾಗ ನನ್ನ ಫೇವ್ರೇಟ್ ಹೀರೋಯಿನ್ ಯಾರು ಅಂದರೆ ಹೆಮ್ಮೆಯಿಂದ ನಾನು ಸಂಗೀತ ಶೃಂಗೇರಿ ಅವರು ಅಂತ ಹೇಳ್ಕೊತೀನಿ ಅಂತ ಅವರು ಅಲ್ಲಿ ಆ ಮಾತು ಹೇಳಿದರು. ಅದಾದಮೇಲೆ ಅವ್ರು ಇನ್ನೊಂದು ಹೇಳಿದರು, ಇವ್ರನ್ನ ಮೀಟ್ ಮಾಡ್ಕೊಂಡು ಹೋಗಾದ್ಮೇಲೆ ನಾನು ಕೂಡ ಒಂದು ಟ್ಯಾಟು ಹಾಕಿಸ್ಕೋಬೇಕು ಅಂತ ಇದ್ದೀನಿ ಅಂತ ಅವತ್ತು ಅವ್ರು ಹೇಳಿದರು. ಇವತ್ತು ಅವ್ರನ್ನ ನಿಜ ಮಾಡಿದ್ದಾರೆ. ಸೊ ಅವರ ಶೋಲ್ಡರ್ಸ್ ಮೇಲೆ ಅವರು ಲಯನಸ್ ಸಂಗೀತ ಅಂತ ಹಾಕಿಸ್ಕೊಂಡಿದ್ದಾರೆ. ಸೊ ಈ ಫೋಟೋ ನೋಡಿ ಅಂತೂ ಸಂಗೀತ ಅವರಿಗೆ ತುಂಬಾ ಖುಷಿಯಾಗಿತ್ತು. ಹೋಗ್ಬಿಟ್ಟು ಅವ್ರನ್ನ ಸಪ್ರೇಟಾಗಿ ಹೋಗಿ ಮೀಟೆಲ್ಲ ಮಾಡಿಬಂದು ತುಂಬಾ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಅವ್ರ ಜೊತೆ ತುಂಬಾ ಖುಷಿಪಟ್ಟರು, ಯಾಕಂದರೆ ಅವರು ಕೂಡ ಒಬ್ಬ ಲೇಡಿಯಾಗಿ ತುಂಬಾ ಅವರ ಲೈಫಲ್ಲಿ ಸ್ಟ್ರಗಲ್ ಮಾಡಿಕೊಂಡು ಬಂದು ಇವಾಗ ಸಂಗೀತ ಅವ್ರನ್ನ ನೋಡಿ ಇನ್ನೂ ಇನ್ಸ್ಪೈರ್ ಆಗಿ ಇನ್ನೂ ಒಂದಿಷ್ಟು ಜನಕ್ಕೆ ಅವರು ಕೂಡ ಇವಾಗ ಇನ್ಸ್ಪಿರೇಷನ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವರು ಸಂಗೀತ ಅವ್ರ ಜೊತೆಗೆಲ್ಲ ಮೀಟ್ ಮಾಡಿ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ತೆಗೆಸ್ಕೊಂಡಿದ್ದಾರೆ. ಸೊ ಯಾರು ಫಾಲೋ ಮಾಡಿ ನೋಡ್ತಾ ಇದ್ದಾರೆ ಕಾಣಿಸ್ಕೊಂಡಿರುತ್ತೆ ನಿಮಗೂ ಕೂಡ. ಸೊ ಅವರು ಕೂಡ ಕ್ಯಾಬ್ ಡ್ರೈವರ್ ಅಂತ. ಸೊ ನನಗೆ ಇವ್ರದ್ದು ಕೇಳಿ ಖುಷಿ ಆಯಿತು, ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಬಂದು ಹೊರಗಡೆ ಅದನ್ನೆಲ್ಲ ಹೇಳ್ಕೊಳ್ಳಲ್ಲ. ಸೊ ಹೇಳ್ಕೊಂಡ್ರು ಈ ಥರ ಎಲ್ಲ ಲೈನಸ್ ಸಂಗೀತ ಅಂತ ಇನ್ನೊಬ್ಬರ ಬಗ್ಗೆ ಅವ್ರ ಟ್ಯಾಟು ಹಾಕಿಸ್ಕೊಳ್ಳೋದು ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ಇದು 3ನೇ ಟ್ಯಾಟು ಆಯಿತು. ಇನ್ನೂ ಒಂದು ಟ್ಯಾಟು ಬಗ್ಗೆ ಮಾತಾಡ್ತೀನಿ. ಸೊ ಇದು 4ನೇದು. ಸೊ ಆ್ಯಕ್ಚುಲಿ ಇದು ನೆನ್ನೆ ಅಥವಾ ಮೊನ್ನೆ ಹಾಕಿಸ್ಕೊಂಡಿರೋದು ಅಂತ ಅನಿಸುತ್ತೆ. ಸೊ ಇವ್ರು ಯಾರು ಅಂತಂದರೆ ಫಸ್ಟ್ ಯಾರು ಟ್ಯಾಟು ಹಾಕಿಸ್ಕೊಂಡಿದ್ರಲ್ವ ಕೈ ಮೇಲೆ ಆಟೋಗ್ರಾಫ್ ಹಾಕಿಸ್ಕೊಂಡಿದ್ದು ಆ ಟ್ಯಾಟುನ ಅವರೇ ಅದೇ ವ್ಯಕ್ತಿ ಇನ್ನೊಂದು ಟ್ಯಾಟು ಹಾಕಿಸ್ಕೊಂಡಿರೋದು. ಏನು ಅಂತ ಅಂದರೆ ಈ ಸತಿ ಅವ್ರ ಹೆಸರು ಏನು ಹಾಕಿಸ್ಕೊಂಡಿಲ್ಲ, ಡೈರೆಕ್ಟ್ ಅವ್ರ ಫೋಟೋ ಹಾಕಿಸ್ಕೊಂಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ತುಂಬ ಕಮ್ಮಿ ಜನ ಮಾಡೋದು ಈ ಥರ. ನಾನು ನೋಡಿದ್ದೀನಿ ದೊಡ್ಡ ಫ್ಯಾನ್ ಯಾರು ಹೀರೋಸ್ ಎಲ್ಲ ಫೋಟೋಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಬಟ್ ಲೇಡೀಸ್ ಫೋಟೋಸ್ ಹಾಕಿಸ್ಕೊಂಡಿದ್ದು ನಾನು ತುಂಬಾ ಕಮ್ಮಿ ನೋಡಿರೋದು ಈ ಥರ. ಯಾರು ನಾನು ನಿಜವಾಗ್ಲೂ ಆ್ಯಕ್ಚುಲಿ ನಾನು ಲೇಡೀಸ್ ಫೋಟೋಸ್ ಹಾಕಿಸ್ಕೊಂಡಿರೋದು ನೋಡಿಲ್ಲ, ಜೆಂಟ್ಸ್ ಫೋಟೋಸ್ ಹಾಕಿಸ್ಕೊಂಡಿರೋದು ನೋಡಿದ್ದೀನಿ. ಬಟ್ ಸಂಗೀತ ಶೃಂಗೇರಿ ಅವರ ಫೋಟೋ ಹಾಕಿಸ್ಕೊಂಡಿದ್ದಾರೆ ಅಂದಾಗ ಈಗ ಬಿಗ್ ಬಾಸ್ನ ಒಂದು ಫ್ಯಾನ್ ಕ್ರೇಜ್ ಯಾವ ಲೆವೆಲ್ಗೆ ಹೋಗಿದೆ ಅಂತ ನನಗೆ ಅನಿಸ್ತು. ಸೊ ನೀವು ನೋಡಿದರೆ ನನ್ನ ತಮ್ಮನೇಲಿ ಕೂಡ ಹಾಕಿರ್ತೀನಿ ಫೋಟೋಸ್ ಬೇಕಂದರೆ. ಸೊ ಕೈಯಲ್ಲಿ ಇಲ್ಲಿ ಅವರು ಫುಲ್ ಅವ್ರ ಫೋಟೋ ಹಾಕಿಸ್ಕೊಂಡಿದ್ದಾರೆ ಸಂಗೀತ ಅವ್ರದ್ದು. ಸೊ ತುಂಬಾ ಖುಷಿಪಟ್ಟರು ಅವರು ಕೂಡ. ಕಮೆಂಟೆಲ್ಲ ಮಾಡಿ ಹಾಕಿದರು, ಇದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಪ್ರೀತಿ ಗಳಿಸಿದ್ದೀನಿ ನಾನು ಅಂತ ಇದರೊಳಗೆ
ಗೊತ್ತಾಗುತ್ತೆ ಅಂತ. ಯಾಕಂದರೆ ಟ್ಯಾಟೂ ಹಾಕಿಸ್ಕೊಳ್ಳೋದು ಚಿಕ್ಕ ವಿಷಯ ಅಲ್ಲ, ನಮ್ಮ ಜೊತೆನೇ ಇರುತ್ತೆ ಅದು ಯಾವಾಗಲೂ. ತೆಗೆಸ್ಕೋಬೇಕು ಅದು ಅಂದರೆ ತೆಗೆಸ್ಕೋಬೋದು, ಅದು ಬೇರೆ ವಿಷಯ. ಬಟ್ ಹಾಕಿಸ್ಕೊತೀವಿ ಅಂತ ನಾವೇನು ಮೈಂಡ್ ಸೆಟ್ ಮಾಡ್ಕೊತೀವಲ್ಲ, ಅದಕ್ಕೆ ತುಂಬಾ ಒಂದು ಸ್ಟ್ರಾಂಗ್ ಮೈಂಡ್ ಬೇಕು. ಯಾಕಂದರೆ ಬೇರೆ ಯಾವುದೋ ವ್ಯಕ್ತಿದು ನಾವು ಹಾಕಿಸ್ಕೊತಾ ಇದ್ದೀವಿ, ಅವರು ನಮ್ಮ ಜೊತೆ ಡೈಲಿ ಕಾಂಟ್ಯಾಕ್ಟಲ್ಲೂ ಇರೋಲ್ಲ. ಆ ಥರ ಯಾವುದೋ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋರ ಬಗ್ಗೆ ನಾವು ಹಾಕಿಸ್ಕೊತಾ ಇದ್ದೀವಿ ಅಂದಾಗ ಸ್ವಲ್ಪ ಸ್ಟ್ರಾಂಗ್ ಮೈಂಡೇ ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಅವ್ರ ಬಗ್ಗೆ ಹಾಕಿಸ್ಕೊಂಡಿರೋದು ಸಂಗೀತ ಅವ್ರಿಗಂತೂ ತುಂಬಾ ಖುಷಿ ಕೊಟ್ಟಿದೆ. ಸೊ ಅವರು ಕಮೆಂಟ್ ಎಲ್ಲ ಮಾಡಿ ಹಾಕಿದ್ರು, ನಿಮ್ಮನ್ನ ನೋಡಿ ನನಗೆ ಆ್ಯಕ್ಚುಲಿ ಇವಾಗ ಟೈಟ್ ಹಾಕ್ಕೊಡ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದರು. ಸೊ ಏನು ಅನಿಸುತ್ತೆ ನಿಮಗೆ ಇವರೆಲ್ಲ ಫ್ಯಾನ್ ಬೇಸ್ ನೋಡಿದ್ರೆ? ನನಗೆ ಇದ್ದೇ ನೋಡಿ ಶಾಕ್ ಆಗೋದು, ಇಷ್ಟಿತ್ತು. ಈವನ್ ನೀವು ವಿನಯ್ ಅವ್ರಿಗೂ ನೋಡಿದ್ರು ಅಷ್ಟೇ, ಹೊರಗಡೆ ಬಂದಮೇಲೆ ಇಷ್ಟು ಫ್ಯಾನ್ ಕ್ರೇಸ್ ಇದೆ ಅವರಿಗೆ. ಸೊ ಇಷ್ಟೊಂದು ಫ್ಯಾನ್ ಬೇಸ್ ಇದ್ದವರು ಟಾಪ್ 2ಗೂ ಬರಲಿಲ್ವಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇವರಿಬ್ಬರು ಡಿಸರ್ವ್ ಮಾಡಿದ್ರು ಅಂತ ನನಗೆ ಇವಾಗ ಕೂಡ ಅನಿಸುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ ಇವ್ರ ಬಗ್ಗೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಮೇಕಪ್ ರಿಲೇಟೆಡ್ ಕಂಟೆಂಟ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.